ಜಾತ್ರೆಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಪಕ್ಕದೂರಲ್ಲಿ ಕಲ್ದೇವನಹಳ್ಳಿ ಅಂತ. ಸೊ ಕಲ್ದೇವನಹಳ್ಳಿಲಿ ಇವತ್ತು ಜಾತ್ರೆ ನಡೀತೈತೆ. ನಾವಿವತ್ತು ಕೊಂಡು ಸೌದೆ ನೋಡೋಕೆ ಹೋಗ್ತಾ ಇದ್ದೀವಿ. ಕೊಂಡ ನೋಡೋಕೆ ಹೋಗ್ತಾ ಇದ್ದೀವಿ. ನಿನ್ನೆ ಕೊಂಡು ಸೌದೆ ಮುಗ್ದಾಗೈತೆ. ಇವತ್ತು ಕೊಂಡ ನೋಡಿಕೊಂಡು ಹಾಗೆ ದೇವಸ್ಥಾನಕ್ಕೆ ದೇವ್ರಿಗೆ ಭಕ್ತಿಯಿಂದ ನಮಸ್ಕರಿಸ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನೋಡಿ ಗಾಡಿ ರೆಡಿಯಾಗಿದೆ. ನನ್ನ ತಮ್ಮ ಬರಬೇಕಾಗಿತ್ತು ಇವತ್ತು. ಅವನ ಬದಲು ನಮ್ಮ ಚಿಕ್ಕಪ್ಪನ ಮಗನ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಇವತ್ತಿನ ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಫೈನಲಿ ಬಂದ್ವಿ. ನಮ್ಮೂರಿಂದ 10 ನಿಮಿಷ ಅಷ್ಟೇ ಟ್ರಾವೆಲ್ಲು. ಸೊ ಬಂದ ತಕ್ಷಣ ಅಜ್ಜಿ ಸಿಕ್ಕಿದ್ರು, ನಮ್ಮೂರಿನ ಅಜ್ಜಿ. ಐಸ್ ಕ್ರೀಮ್ ತಿಂತಾಯಿದ್ರು. ಸೊ ಇನ್ನೂ ಸ್ಟಾರ್ಟ್ ಆಗಿಲ್ಲ ಕೊಂಡ. ಜನಗಳೆಲ್ಲ ಸೇರ್ತಿದ್ದಾರೆ ಸುತ್ತಮುತ್ತಿನ ಊರವ್ರನ್ನೆಲ್ಲ. ಇದೇ ನೋಡಿ ಕಲ್ದೇವನಹಳ್ಳಿ, ಮಾಗಡಿ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿದೆ. ಸೊ ಮಹದೇಶ್ವರ ಸ್ವಾಮಿ ಹಾಗೆ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ. ಜನ ಎಲ್ಲ ಸೇರ್ತಿದ್ದಾರೆ, ಆಲ್ರೆಡಿ ಸೇರಿದ್ದಾರೆ. ಇನ್ನೂ ಜನ ಜಾಸ್ತಿ ಬರೋರಿದ್ದಾರೆ. ಸಮಯ ಆಗಲೇ 11:15. ಸೊ ಇನ್ನೇನು 12:15 ಮೇಲೆ ಕೊಂಡ ಸ್ಟಾರ್ಟ್ ಆಗುತ್ತೆ. ಬನ್ನಿ ಎಲ್ಲನೂ ನೀಟಾಗಿ ತೋರಿಸ್ತೀನಿ. ಸುತ್ತಮುತ್ತ 7 ಹಳ್ಳಿಯ ಪ್ರಸಿದ್ಧ ದೇವಸ್ಥಾನದ ದೇವರುಗಳೆಲ್ಲ ಒಂದೇ ತಾವು ಸೇರಿದ್ದಾರೆ. ನೋಡೋದಕ್ಕೆ ಒಂದು ಆನಂದ ಗೈಸ್. ಜನ ಎಲ್ಲ ಬಿಲ್ಡಿಂಗ್ಗಳ ಮೇಲೆ, ಮನೆಗಳ ಮೇಲೆ, ಇಲ್ಲಂತೂ ಟ್ಯಾಂಕಿ ಮೇಲೆ, ಗೇಟ್ ಮೇಲೆಲ್ಲ ನಿಂತ್ಬಿಟ್ಟಿದ್ದಾರೆ.
ಕೊಂಡ ಅಂತೂ ಸೂಪರಾಗಿ ಮುಗೀತು. ಇಲ್ಲಿ ಬಂದು ಭಕ್ತಾದಿಗಳೆಲ್ಲ ಮಾದೇಶ್ವರಂಗೆ ಹರಕೆ ಕಟ್ಕೊಂಡಿರ್ತಾರೆ. ಕೊಂಡು ಸೌದೆಗೆ ಅಥವಾ ಕೊಂಡ ಮುಗಿದ ನಂತರ ಈ ರೀತಿ ಅರಳನ್ನು ಹಾಕೋದ್ರ ಮುಖಾಂತರ ಅವರ ಹರಕೆಗಳನ್ನ ತೀರಿಸ್ಕೊತಾರೆ. ಇಲ್ಲಿ ಸುತ್ತಮುತ್ತ ಹಳ್ಳಿಲೆಲ್ಲ ಈ ಮಾದೇಶ್ವರಂಗೆ ಕೊಂಡಕ್ಕೆ ಅರಳು ಹಾಕೋದು ತುಂಬ ಫೇಮಸ್ಸು. ನೆಕ್ಸ್ಟು ದೇವರ ದರ್ಶನ ಮಾಡೋಣ ಅಂತ ದೇವಸ್ಥಾನದೊಳಗಡೆ ಹೋದ್ವಿ. ದೇವರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಕಣ್ಣು ತುಂಬಿ ಬರ್ತಾಯಿತ್ತು ಗೈಸ್ ನೋಡಲಿಕ್ಕೆ. ಮಹದೇಶ್ವರ ಸ್ವಾಮಿ ಒಕ್ಲೋರ್ಗಂತೂ ಶಿವರಾತ್ರಿ ಬಿಟ್ಟರೆ ಇದೇ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಹಬ್ಬನ ಆಚರಣೆ ಮಾಡ್ತಾರೆ. ನೋಡ್ತಿರ್ಬೋದು ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಾರೆ ಮುದ್ದು ಮಾದಪ್ಪ ಅಂತ. ಜನಗಳ ನಡುವೆನೂ ದರ್ಶನ ಅಂತೂ ನೀಟಾಗಾಯಿತು. ಇದಾದ ನಂತರ ಇಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಪಲಾವು, ಮೊಸರನ್ನ ಹಾಗೆ ಬೂಂದಿ ಕೊಡ್ತಾಯಿದ್ರು. ಈಸ್ಕೊಂಡು ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಭಕ್ತಾದಿಗಳಂತೂ ಎಲ್ಲರೂ ಈಸ್ಕೊಂಡು ಊಟ ಮಾಡ್ತಾಯಿದ್ರು. ಇವಾಗ ನೋಡ್ತಾ ಇರೋ ದೃಶ್ಯ ಈ ವರ್ಷದೊಂದೇ ಅಲ್ಲ, ಪ್ರತಿ ವರ್ಷವೂ ಪುರಾತನ ಕಾಲದಿಂದನೂ ಇದೇ ರೀತಿಯಾಗಿ ನೋಡ್ಕೊಂಡ್ಬಂದಿದೆ. ನನಗಂತೂ ಈ ವರ್ಷ ದೇವರ ಉತ್ಸವನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಒಬ್ಬಳೇ ಬಂದಿದ್ದರಿಂದ ಶಾಪಿಂಗ್ ಏನೂ ಮಾಡಲಿಲ್ಲ. ನನ್ನ ತಮ್ಮ ಅಂತೂ ಅವ್ರ ಹುಡುಗರ ಜೊತೆ ಎಲ್ಲ ಫಿಕ್ಸ್ ಆಗಿಬಿಟ್ಟಿದ್ದ. ಜಾತ್ರೆನೆಲ್ಲ ನೋಡಿಕೊಂಡು ಹಾಗೆ ಪಕ್ಕದಲ್ಲೇ ಇದ್ದ ಆಂಜನೇಯ ಸ್ವಾಮಿಗೂ ಹೋಗಿದ್ದು ಬಂದೆ. ಸಾಯಂಕಾಲ 5 ಗಂಟೆ ಮೇಲೆ ತೇರು ನಡೆಯುತ್ತೆ ಇಲ್ಲಿ. ಸೊ ಅಷ್ಟೊತ್ತವರೆಗೂ ಇರೋಕ್ಕಾಗಲ್ಲ. ನನ್ನ ಫೇವ್ರೇಟ್ ಕಡಲೆಪುರಿನ ಪರ್ಚೇಸ್ ಮಾಡಲಿಕ್ಕೆ ಬಂದೆ. ಎಷ್ಟು ಕಡಲೆಪುರಿ? ಲೀಟ್ರು 2 ಲೀಟ್ರ್ ಸಪ್ರೇಟ್ ಕೊಡಿ. 30 ರೂಪಾಯಿ ಖಾರ. ನಮ್ಮಮ್ಮ ಮನೆಗೆ ಹಾಗೆ ನಮ್ಮನೆ ಇಬ್ರಿಗೂ 50 ರೂಪಾಯಿಗೆ ಕಡಲೆಪುರಿ ತೊಗೊಂಡು ಹಾಗೆ ಜಾತ್ರೆನೆಲ್ಲ ನೋಡಿಕೊಂಡು ಇಲ್ಲಿ ಪಾನಕ ಕೊಡ್ತಾಯಿದ್ರು. ಪಾನಕನೂ ಇಸ್ಕೊಂಡು ಕುಡಿದ್ಬಿಟ್ಟು ಮನೆ ಕಡೆ ಬರ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಅಜ್ಜಿ ತಾತಂದಿರೆಲ್ಲ ಸಿಕ್ಕಿದ್ರು. ಇವರು ನನಗೆ ಜಾತ್ರೆ ಸಿಗಲೇ ಇಲ್ಲ. ಗೊತ್ತಾ ನಾನು ವಿಡಿಯೋ ಹೆಂಗೆ ಮಾಡಿದ್ದೀನಿ ಗೊತ್ತಾ? ಕೊಂಡಾಯ್ಬೇಕಾರೆ ಕುಡಿಬೇಕಾರೆ ಹೂವು ಹಚ್ಬೇಕಾರೆ ಒಳಗಡೆಗೂ ದೇವಸ್ಥಾನದ ಒಳಗಡೆ ಹೋಗಿ ಮಾರಪ್ಪಂದು ದರ್ಶನ ಎಲ್ಲ ಮಾಡ್ಕೊಬಂದೆ. ಗೈಸ್ ಜಾತ್ರೆ ಮುಗಿಸ್ಕೊಂಡ್ವಿ. ಕಡಲೆಪುರಿ ಎಷ್ಟು ತಗೊಂಡಿತ್ತು. ನಾನು ನಮ್ಮ ತಾತ ಇಬ್ರು ಹೋಯ್ತಾ ಇದ್ದೀವಿ ನೋಡಿ. ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಗೈಸ್. ಜಾತ್ರೆ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಆಡ್ತಾವೆ ಎಲ್ಲ